ಆಸ್ ಪ್ರಾಮಿಸ್ಡ್ ಭರತ್ಗೆ ಡೈಲಿ ಒಂದೊಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ನಮ್ಮ ಮನೇಲಿ ಇನ್ನೊಂದು ದುರಂತ ಆಗಿದೆ. ಏನಪ್ಪಾ ಅಂತಂದ್ರೆ ಅನ್ಬಾಕ್ಸಿಂಗ್ ಮಾಡ್ತಾರೆ, ಜಗಳಕ್ಕೆ ಪ್ಯಾಕ್ ಮಾಡ್ಕೊಂಡೋಕೆ ಅಂತಲ್ಲ. ಆಮೇಲೆ ಭರತ್ನ ನಮ್ಮ ಅಮ್ಮನ ದೂರ ಇಡಬೇಕು. ಸೊ ಈ 2 ಗಿಫ್ಟ್ ಅಲ್ಲಿ ಭರತ್ ಯಾವ್ದನ್ನ ಚೂಸ್ ಮಾಡ್ತಾರೆ. ಐ ವಾಂಟ್ ಯು ಟು ಸೆಲೆಕ್ಟ್ ಸಮಥಿಂಗ್ ಇನ್ ದಿಸ್. ಇವಾಗ ಇಲ್ಲಿ ಸ್ಟಾರ್ಟ್ ಶೂಟ್. ಡೋಂಟ್ ಶೂಟ್ ಅಟ್ ಮೀ, ಡೋಂಟ್ ಶೂಟ್ ಮೀ, ಐಲ್ ಕಿಲ್ ಯು. ದಟ್ ಲುಕ್ ಲೈಕ್ ಅ ಲಾಯರ್ ಅಟ್ ದ ಸೇಮ್ ಟೈಮ್. ನಾನು ಅನುಶ್ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭರತ್ ನಿಮಗೆ ಗೊತ್ತಿರೋಗೆ ನೆನೆ ನಮ್ಮನೆಲ್ಲ ಉಳ್ಕೊಂಡಿದ್ರಲ್ಲ. ಆಕ್ಚುಲಿ ಅವರು ಅಣ್ಣ ಅದಕ್ಕೆ ರೂಮ್ ಏನಿದೆ, ಸೊ ಅಲ್ಲಿಗೆ ಒಂದು ಬೆಡ್ ಹಾಕೊಟ್ಟಿದ್ದೀನಿ. ಅಲ್ಲೇ ಮಲ್ಕೊಂಡಿದ್ರು ನೆನ್ನೆ. ಭರತ್ ಹೆಂಗ್ ನಿದ್ದೆ ಆಯ್ತು ನಮ್ಮನೇಲಿ? ಚೆನ್ನಾಗಾಯ್ತಾ? ಆಸ್ ಪ್ರಾಮಿಸ್ಡ್ ಭರತ್ಗೆ ಡೈಲಿ ಒಂದೊಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಇವತ್ತು ನನ್ನ ಅಮೆಝಾನ್ ಪಾರ್ಸಲ್ ಬಂದಿದೆ. ಸೊ ಅದನ್ನ ಓಪನ್ ಮಾಡುವಂತ ಸಮಯ. ಅದಾದ್ಮೇಲೆ ನಾನು ಇವತ್ತು ಈ ಒಂದು ಬಟ್ಟೆ ಹಾಕ್ತಾ ಇದೀನಿ ನನ್ನ ಮೀಟಿಂಗ್ ಮತ್ತೆ ಭರತ್ ಜೊತೆ ಹೊರಗಡೆ ಹೋಗೋದಕ್ಕೆ. ಸೊ ಅವ್ರು ಓಪನ್ ಮಾಡ್ಲಿ. ಅನ್ಬಾಕ್ಸಿಂಗ್ ಆದ್ಮೇಲೆ ನಮ್ಮ ಮನೇಲಿ ಇನ್ನೊಂದು ದುರಂತ ಆಗಿದೆ. ಏನಪ್ಪಾ ಅಂತಂದ್ರೆ ನನ್ನ ರೂಮಲ್ಲೇ ವಾಷಿಂಗ್ ಮಿಷಿನ್ ಇರೋದ್ರಿಂದ ಅದೇನೋ ಪೈಪ್ ಏನೋ ಬಿಚ್ಕೊಂಡು ಇಲ್ಲೆಲ್ಲ ನೀರು ಹರಿದು ನನ್ನ ಮ್ಯಾಟ್ ಮೇಲೆಲ್ಲ ಬಂದು ಅದನ್ನ ಉಲ್ಟಾ ಮಾಡಿದೀವಿ. ಅಲ್ಲೊಂದು ಮ್ಯಾಟ್ ಇತ್ತು, ಅದನ್ನು ಕೂಡ ತೆಗ್ದಿದೀವಿ. ಸೊ ಇವಾಗ ಅಮ್ಮನೂ ಬಂದ್ರು. ಅಮ್ಮನ ಜೊತೆ ಭರತ್ ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾರೆ. ಇದು ವಾಷಿಂಗ್ ಮಿಷಿನ್ ಪೈಪ್ ಬಿಚ್ಕೊಂಡಿರೋದ? ಅದಲ್ಲ ಬಿಚ್ಕೊಂಡಿತ್ತು. ಅದಕ್ಕೆ ಬೆಡ್ರೂಮ್ ಅಲ್ಲಿ ಇರಬಾರ್ದು. ಯಾವ ನನ್ನ ಮಗ ತಲೆ ಓಡಿಸಿ ಇಂಜಿನಿಯರ್ ಕಣ ಇಲ್ಲ ಆಂಟಿ ಏನಿರುತ್ತೆ ಇದರಲ್ಲಿ? ಏನಿರ್ಬೋದು ಅನ್ಸುತ್ತಮ್ಮ? ಅಮೆಝಾನ್ ಗೊತ್ತು. ಏನಿರ್ಬೋದು ಅಲ್ಲಿ ಎಂತ ಇರ್ಬೋದು? ಎಲ್ಲಾನು ಸಿಗುತ್ತೆ ಅಮೆಝಾನ್ ಅಲ್ಲಿ. ಬ್ಯಾಗು ಜಗಳ ಜಗಳಕ್ಕೆ ಪ್ಯಾಕ್ ಮಾಡ್ಕೊಂಡೋಕೆ ಅಂತಲ್ಲ. ಓಪನ್ ಮಾಡಿ ಭರತ್, ಓಪನ್ ಮಾಡಿ. 3 ಗಿಫ್ಟ್ ಬಂದಿದೆ. 1 ಗಿಫ್ಟ್ ಬಂದ್ಬಿಟ್ಟು ಅದು ಒಂದು ಇಂಟರ್ ರಿಲೇಟೆಡ್, ಇದು ಬೇರೆ ಸಪ್ರೇಟ್. ಇದು ಓಪನ್ ಮಾಡೋಕೆ ಕಷ್ಟಪಡ್ತವ್ರೆ ಭರತ್. ಟೇಪ್ ಹಾಕಿಟ್ಟವ್ರೆ. ವಾಲೆಟ್, ಕಾರ್ಡ್ ಹೋಲ್ಡರ್ ತರ. ಇದು ಫುಲ್ ರಿಚ್ ನಿಗಾಸ್ ಇಟ್ಕೊಳ್ಳೋದು ಕಾರ್ಡ್ ಹೋಲ್ಡರ್. ಹಂಗ ಆ ಸೈಡಲ್ಲಿ ಬಟನ್ ಇದಲ್ಲ, ಅದು ಪ್ರೆಸ್ ಮಾಡಿದ್ರೆ ಕಾರ್ಡ್ ಹೊರಗಡೆ ಬರುತ್ತೆ. ಚೆನ್ನಾಗಿದಲ್ಲ? ವೆರಿ ರಿಚ್ ನಿಗಾ ಥಿಂಗ್. ಪಾಕೆಟ್ ನೀಟಾಗಿ ಫಿಟ್ ಆಗುತ್ತೆ. ಇದು ದಿಸ್ ಇಸ್ ಸಮಥಿಂಗ್ ದಟ್ ಯು ಲೈಕ್. ಇದು ಅವ್ರ ಓಪನ್ ಮಾಡ್ಲಿ. ಅಲ್ಲಿ ಸುಮಾರು ಐಟಮ್ ಬಿತ್ತು ಒಟ್ಟಿನಲ್ಲಿ. ಅದೆಲ್ಲ ಅಟ್ಯಾಚ್ ಮಾಡ್ಕೋಬೇಕು. ನಾನು ಇದನ್ನ ನೋಡಿ, ಇದರಲ್ಲಿ ನಿನ್ನೆ ನೈಟ್ ಇದ್ರಲ್ಲಿ ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ. ಓಪನ್ ಮಾಡ್ಕೊಂಡು ಸಕ್ಕತ್ತಾಗಿದೆ. ಗನ್ನು ಅವ್ರಿಗೆ ಗನ್ ಇಷ್ಟಮ್ಮ. ಶೂಟಿಂಗ್ ಗೇಮ್ಸ್ ಇಷ್ಟ ಅವ್ರಿಗೆ ಅಲ್ಲ ಭರತ್? ಅವ್ರಿಗಿಷ್ಟ. ಚಿಕ್ಕ ಮಕ್ಳು ತರ ಗಂಡು ಮಕ್ಳು. ಅದು ಇದ್ರಲ್ಲಿ ಒಂದು ಬಬಲ್ಸ್ ಬರುತ್ತೆ. ಸೊ ಈ ಬಬಲ್ಸ್ ನ ನೀರಿಗೆ ಹಾಕ್ಬೇಕು. ನೀರಿಗೆ ಹಾಕಿದ್ಮೇಲೆ ಅದು ದಪ್ಪ ಆಗುತ್ತೆ. ನಾವು ಚಿಕ್ಕವರಿದ್ದಾಗೆಲ್ಲ ಹಾಕ್ತಿದ್ವಿ ನೋಡಿ ನೀರಿಗೆ, ಗುಂಡುಗುಂಡುಗಾಗೋದಲ್ಲ. ಸೊ ಅದನ್ನ ಇದ್ರಲ್ಲಿ ತುಂಬಿಸಿಡ್ಕೋಬೇಕು ಈ ಡಬ್ದಲ್ಲಿ. ಆಮೇಲೆ ಒಂದೊಂದೇ ಹಾಕಿ ಇದ್ರಲ್ಲಿ ಶೂಟ್ ಮಾಡಬೇಕು. ಏಟ್ ಬೀಳುತ್ತೆ ಅದ್ರಲ್ಲಿ. ಎಲ್ಲಿ ಶೂಟ್ ಮಾಡೋದು? ಎಲ್ಲಿ ಬೇಕಾದ್ರೂ ಶೂಟ್ ಮಾಡಬಹುದು. ಗಾಡಿಗೆ ಸಿಟ್ಟದಾಗ ನನಗೆ ಅಂತ ಅಮ್ಮ ಹೇಳ್ತಿರೋದು ನೋಡಿ. ಅವೆಲ್ಲ ಆಡ ಮಕ್ಳಿಗೆ ತಂದು ಕೊಟ್ಟಂಗೆ ತಂದಿಯಲ್ಲ. ಅವ್ರಿಗೆ ಇಷ್ಟ ಅದು. ಬ್ಯಾಟ್ರಿ ಎಲ್ಲ ಇದೆ ಇದರಲ್ಲಿ. ಸಿ ಅಮ್ಮ, ನಾನು ತಗೋಬೇಕಾದ್ರೆ ತುಂಬಾ ಯೋಚನೆ ಮಾಡಿದೆ. ಸಿ ನನ್ನ ವೇ ಬೇರೆ, ಬಟ್ ಅವ್ರಿಗೆ ಈ ತರ ಬೇಕು ಅನ್ನೋದು ಆಸೆ ಇರುತ್ತಲ್ಲ, ಅದು ಬೇರೆ ಅಲ್ವಾ? ಸೊ ಹಂಗಾಗಿ ಇವಾಗ್ಲೇನು ತುಂಬಾ ಬೆಳೆದ್ಬಿಟ್ಟಿದ್ದಾರೆ. ಇವಾಗ್ಲೂ ಚಿಕ್ಕ ಮಗು ತರನೇ ತಾನೆ. ಇದು ನಾನು ಮೊನ್ನೆ ಮೋನಿಶ್ ಮತ್ತೆ ಮನೋಜ್ ಜೊತೆ ಹೋಗಿದ್ನಲ್ಲ, ಮಾಲಿಗೆ ಬಂದಿದ್ರು ಅಂತ ಹೇಳಿದ್ನಲ್ಲ, ಆ ವ್ಲಾಗ್ ನೋಡ್ರಿ ಗೊತ್ತಾಗತ್ತೆ. ಬೊಮ್ಮೆ ಹಿಡ್ಕೊಂಡು ಎಲ್ಲರೂ ಕುಡ್ದಾಡ್ತಿದ್ರು ಇವ್ರು ಅವರೆಲ್ಲ. 2 ಸತಿ ನೋಡಿಲ್ಲ ಅಂತ ಹೇಳ್ದೆ ಅಂತ ಹೇಳಿ. ಫಸ್ಟ್ 1 ಸತಿ ನೋಡಿದ್ದೆ ನಾನು, ನೀನ್ ಕೇಳಕ್ಕಿಂತ ಮುಂಚೆ. ಅದು ಸೋಫಾ ಎಲ್ಲ ಅಷ್ಟು ಅಬ್ಸರ್ವ್ ಮಾಡಿರ್ಲಿಲ್ಲ ನಾನು. ಭರತ್, ಡಿಡ್ ಯು ಲೈಕ್ ದ ಗಿಫ್ಟ್? ಅವೆಲ್ಲ ಹುಡುಗಿಯರು. ಅದಕ್ಕೆ ನಿಮ್ನ ಬಿಟ್ಬಿಟ್ಟು ಇಲ್ಲಿ ಗಿಫ್ಟ್ ಮಾಡ್ತಾ ಇರೋದು. ಸೊ ಅದ್ರಲ್ಲಿ ಇನ್ನೊಂದು ಪ್ಯಾಕ್ ಇದಲ್ಲ. ಸೊ ಈ ಪ್ಯಾಕು ಇನ್ನೊಂದು ಎಕ್ಸ್ಟ್ರಾ ಇದು ಪ್ರಾಬ್ಲಿ ಜೊತೆ ಕೊಟ್ಟಿದ್ದಾರೆ ಅನ್ಸುತ್ತೆ. ಈ ಜೊತೆ ಕೊಟ್ಟಿರೋದು ಇದೊಂದು ಎಕ್ಸ್ಟ್ರಾ ಆರ್ಡರ್ ಮಾಡಿದೆ, ಜಸ್ಟ್ ಇನ್ ಕೇಸ್ ಇರ್ಲಿ, ಅದ್ರೊಳಗೆ ಇಲ್ಲ ಅಂದ್ರೆ ಆಮೇಲೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು. ಇವತ್ತು ಬರೋದೊಂದು ಕೆಲಸ ಮಾಡೋಣ. ನೀವು 3 days ಆದ್ಮೇಲೆ ಸಿಗ್ತಿರಲ್ಲ, ಅದನ್ನ ನೀವು ಬರೋ ದಿನ ನೀರಿಗೆ ಹಾಕಿ ಇದು ಅಂತ ನೆನ್ಸಿಡೋಣ. ಅದಾದ್ಮೇಲೆ ಯೂಸ್ ಮಾಡೋಣ. ವಾಟ್ಸೇ ಓಕೆನಾ? ಸೌಂಡ್ ಸಗದಾಗಿದೆ ಅಲ್ಲ?
ಭರತ್ ಏನ್ ಮಾಡಿದ್ರು ಅಂದ್ರೆ ಅವ್ರಿಗೆ ತಡ್ಕೊಳಕ್ ಆಗ್ಲಿಲ್ಲ. ಸೊ ಹಾಗಾಗಿ ಅದು ಬಬಲ್ಸ್ ತರ ಬರುತ್ತಲ್ಲ ಅದನ್ನ ವಾಟರಿಗೆ ಆಲ್ರೆಡಿ ನೆನೆಯಕ್ ಹಾಕಿದ್ರು. ಇವತ್ತು ಇರಲ್ಲ ಏನಿಲ್ಲ ಮನೇಲಿ. ಯಾಕೆ ಏನಕ್ಕೆ ನನ್ನ ನೆನೆಯಕ್ ಹಾಕಿದ್ರು? ಇರ್ಲಿ, ಅವತ್ತು ಬಂದ ತಕ್ಷಣ ಆಡ್ಬೋದಲ್ಲ. ಅಷ್ಟೊಂದಿನ ಅದು ಆಳ ಹೋಗಿರುತ್ತೆ ಅನ್ಸುತ್ತೆ. 3 ದಿನ ಏನಿಲ್ಲ ಅದು. ಹೌದಾ? ಇದಲ್ವಾ. ಸೊ ಎನಿವೇಸ್ ಇವಾಗ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಸೊ ಈ 2 ಚಿಟ್ನ ಬರ್ದಿದ್ದೀನಿ. ಸೊ ಈ 2 ಚಿಟ್ಟಲ್ಲಿ ಡಿಫ್ರೆಂಟ್ ಥಿಂಗ್ಸ್ ಇದೆ. ಅದೇನು ಅಂತ ಹೇಳ್ಬಿಟ್ಟು ಮಂತ್ರಿ ಮಾಲ್ಗೆ ಹೋಗಿ ಹೇಳ್ತೀನಿ. ಸೊ ಅದರಲ್ಲಿ ಬರೋದಕ್ಕೆ ಸರ್ಪ್ರೈಸ್ ಇದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನಾನು ಆರ್ಡರ್ ಮಾಡಿದ್ದೆ ಅಮೆಝಾನಿಂದ ಕೆಲವು ಪ್ರಾಡಕ್ಟ್ಸ್ನ. ರೋಸ್ಮೆರಿ ವಾಟರ್ ಅಂದರೆ ತಲೆಗೆ ಸ್ಪ್ರೇ ಮಾಡೋದಕ್ಕೆ, ಮತ್ತು ಇನ್ನೊಂದು ಹೇರ್ ಸಿರಮ್ ಆರ್ಡರ್ ಮಾಡಿದ್ದೆ ಕೂದಲಿಗೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಐ ಆಮ್ ರಿಯಲಿ ಡೂಯಿಂಗ್ ಮೈ ಹೇರ್ ಕೇರ್ ನಾವು. ಐ ರಿಯಲಿ ವಾಂಟ್ ಗ್ರೋ ಮೈ ಹೇರ್ ಆ್ಯಂಡ್ ಕೀಪ್ ಇಟ್ ಇನ್ ಅ ವೆರಿ ಗುಡ್ ಏನಂತಾರೆ ಹೆಲ್ತ್ ಕಂಡೀಷನ್. ಸೊ ಹಾಗಾಗಿ ಲೆಟ್ಸ್ ಟೇಕ್ ಕೇರ್ ಆಫ್ ಮೈ ಹೇರ್, ಲೆಟ್ಸ್ ಟೇಕ್ ಕೇರ್ ಆಫ್ ಮೈ ಹೆಲ್ತ್, ಲೆಟ್ಸ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಹಾಗಾಗಿ ಇವಾಗ ಮಂತ್ರಿ ಮಾಲ್ಗೆ ಹೋಗೋಣ. ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಫೈನಲಿ ಮಂತ್ರಿಗೆ ಬಂದಾಯಿತು. ಆ್ಯಂಡ್ ಸಾಕೋದು ಹೊಟ್ಟೆ ಸಿಕ್ತಿದೆ. ನಿನ್ನೆ 3 ಹೊತ್ತು ಹೊರಗಡೆ ತಿಂದಿರೋದ್ರಿಂದ ಹೊಟ್ಟೆ ಸರಿ ಇರಲಿಲ್ಲ. ಸೊ ಒನ್ ಥಿಂಗ್ ಐ ರಿಯಲೈಸ್ಡ್ ಇಸ್, ಏನೇ ಹೊರಗಡೆ ತಿಂದ್ರು ಮನೇಲಿ ಸಿಗೋವಂಥ ಊಟಕ್ಕಿಂತ ಒಳ್ಳೆ ಊಟ ಬೇರೆ ಇಲ್ಲ. ಸೊ ಹಾಗಾಗಿ ಅಮ್ಮ ಪಾರ್ಸಲ್ ತಂದಿದ್ದಾರೆ, ಅನ್ನ ಸಾಂಬಾರ ತಂದಿದ್ದಾರೆ ಅನ್ಸುತ್ತೆ. ಅದು ತಿಂದ್ಕೊಂಡು ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ಇದು ನಿನ್ನೆ ಐಕಿಯಿಂದ ತಂದಂಥ ಬಾಕ್ಸು ಆಲ್ರೆಡಿ ಅಮ್ಮ ಯೂಸ್ಗೆ ಇಟ್ಟಿದ್ದಾರೆ. ಒಂದು ಟೊಮೆಟೊ ಚಟ್ನಿ, ಒಂದು ಕ್ಯಾಪ್ಸಿಕಮ್ ಪಲ್ಯ. ಏನಿವತ್ತು ಹಂಗೆ ಸ್ಪೆಷಲು? ದೊಡ್ಡಮ್ಮ ಕೊಟ್ಟು ಕಳಿಸಿದ್ದ. ಅಲ್ಲಿ ಯಾರು ಹೋಗಿದ್ದು? ಸ್ವಲ್ಪ ನಿದ್ದೆ ಮಾಡೋದು. ನೀವು ಹೋಗಿ ಬಂದ್ರಾ? ಮತ್ತೆ ಗೈಸ್ ಭರತ್ ನನ್ನ ಬಿಟ್ಬಿಟ್ಟು ನಮ್ ದೊಡ್ಡಮ್ಮ ಮನೆಗೆ ಹೋಗಿ ಬಂದಿದ್ದಾರೆ. ನಾನಲ್ಲ, ಆಂಟಿ ಹೋಗಿದ್ದು. ನೀವ್ ಹೋಗಿದ್ರ? ಓ ಕರೆಕ್ಟ್, ಅದಕ್ಕೆ ಪಿಕ್ ಮಾಡಕ್ ಹೋಗಿದ್ದಲ್ವಾ? ನಾನ್ ಮಲ್ಗಿದ್ದೆ ಗೈಸ್, ಇವತ್ತು ರಾತ್ರಿ ಮಲ್ಗಿದ್ದು. ಏನು ಅದು ಪಕ್ಕ ಪಕ್ಕ ಅಂದಲ್ಲ ಹೊತ್ಕೊಳ್ಳೋದು. ಗೈಸ್ ಇನ್ಮೇಲೆ ಭರತ್ನ ನಮ್ಮ ಅಮ್ಮನ ದೂರ ಇಡಬೇಕು. ಅದು ಏನಂತಾರೆ, ಸವಾಸ್ ದೋಷದಿಂದ ಸನ್ಯಾಸಿ ಕೆಟ್ಟ ನಂಗೆ ಆಗ್ತಾಯಿದೆ ಇವಾಗ. ನಮ್ಮಮ್ಮ ಭರತ್ ತರ ಆಡ್ತವ್ರೆ ಇವಾಗ. ಟ್ಯೂಬ್ಲೈಟ್ ಪಕ್ಕ ಪಕ್ಕ ಅಂತಿದೆ ಅಂತವ್ರೆ. ಯಾವತ್ತೂ ಮಾತಾಡ್ದಲ್ಲಿರೋರು. ಅವ್ರ ಪಾರ್ಟ್ನರ್ ಇರೋಲ್ಲ ಜೊತೆಗೆ. ನನ್ನ ಪಾರ್ಟ್ನರ್ ರೋಸ್ಟ್. ನಾನು ನಿದ್ದೆ ಮಾಡಲ್ಲ. ಆಕ್ಚುಲಿ ರಾತ್ರಿ ಮಲ್ಕೊಂಡಿದ್ದು 2 ಗಂಟೆಗೆ. ಅಲ್ಲಿ ತನಕ ಎಡಿಟ್ ಮಾಡ್ತಾ ಇದ್ವಿ. ಆಕ್ಚುಲಿ ಲಾಂಗ್ ಫಾರ್ಮೆಟ್ ವಿಡಿಯೋ ಬೇಕು ಅಂತ ಹೇಳ್ತಿದ್ದೆ. ನೆನ್ನೆ 47, ಅದೆಷ್ಟು ಅಂದ್ರೆ 1 hour 15 minutes ಇದ್ದು. ಭರತ್ ನಾನು ಕೂತ್ಕೊಂಡು ಎಡಿಟ್ ಮಾಡಿ 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 ಸಾಕಾಗಿ ನಾನು ಲಾಸ್ಟಿಗೆ ಮಲ್ಕೊಂಬಿಡ. ಪಾಪ ಭರತ್ ನಾನು ಮಲ್ಕೊಂಡ್ಮೇಲೂ ಎಡಿಟ್ ಮಾಡಿ ಆಮೇಲೆ ಮಲ್ಕೊಂಡ್ರು. 4 ಗಂಟೆಗೆ ಮಲ್ಗಿದ್ದ. ನಾನು 2 ಗಂಟೆಗೆ ಮಲ್ಗಿದ್ದೀನಿ, ಅವ್ರು 4 ಗಂಟೆಗೆ ಮಲ್ಗಿದ್ದಾರೆ. ಹಾಗಾಗಿ ಬೆಳಗ್ಗೆ ನಂಗೆ ಸಕ್ಕತ್ ನಿದ್ದೆ ಎದಳಕ್ ಆಗ್ತಿಲ್ಲ. ನಮ್ಮ ಅಮ್ಮಂಗೂ ನಿದ್ದೆ ಬರ್ತಿಲ್ಲ ನಿನ್ನೆ ರಾತ್ರಿ ಯಾಕೋ. ಅವರು ಕೇಳಿದೀನಿ ಫುಡ್ ಬೇಕಾ ಅಂತ, ಅವಾಗ ಬೇಡ ಅಂದ್ಬಿಟ್ಟು ಮನೆಗೆ ಹೋಗಿ ಇನ್ನೇನು ನಾವು ಎಡಿಟ್ ಎಲ್ಲ ಮಾಡ್ಕೊಂಡು ಕೂತಿದೀವಿ. ಆ ಟೈಮಲ್ಲಿ ಅಯ್ಯೋ ಹೊಟ್ಟೆ ಸಿಗ್ತಿದೆ, ಏನಾದ್ರು ಬೇಕಿತ್ತು ತಿನ್ನಕ್ಕೆ ಅಂತಂದ್ರೆ ಏನ್ ಮಾಡೋದು, ಆರ್ಡರ್ ಮಾಡ್ಲಾದ್ರೆ ಬೇಡ ಅಂತಾರೆ. ನೆಕ್ಸ್ಟ್ ಟೈಮ್ ಅದಕ್ಕೆ ಬೇಡ ಅನ್ಬಾರ್ದು. ಚೂರಾಯ್ತು ಏನಾರು ಒಂದು ತಗೋ ಅನ್ಬೇಕು. ಏನು ಸ್ವಲ್ಪ ನಾವು ಆರ್ಡರ್ ಮಾಡ್ಬಿಟ್ಟು ನಾವು ಅಲ್ಲೇ ಬಂದು ತಿಂತಾ ಇದ್ವಿ. ಅದೇ ಪ್ಲಾನ್ ಮಾಡ್ತೀವಿ. ತಿನ್ನಲ್ಲ ಅಂದ್ರೆ ನಾವಿಲ್ಲೇ ತಿನ್ಕೊಂಡು ಹೋಗಿದ್ದು. ಅದಕ್ಕೆ ತಿನ್ನಕ್ ಬೇಡ ಇಲ್ಲ ಕಾಫಿ ಅದು. ಆಕ್ಚುಲಿ ಗೈಸ್ ನೆನ್ನೆ ನಮ್ಮಿಬ್ರಿಗೂ ಹೊಟ್ಟೆ ಕೆಟ್ಟೋಗಿತ್ತು. ಮಾರ್ನಿಂಗ್ ಫುಲ್ ಇಬ್ರಿಗೂ ಲೂಸ್ ಮೋಷನ್. ಸೊ ಹಾಗಾಗಿ ಹೊರಗಡೆ ಫುಡ್ನ ಅವಾಯ್ಡ್ ಮಾಡಬೇಕು. ಏನೇ ಆಗಿರಲಿ, ಎಷ್ಟೇ ಚೆನ್ನಾಗಿರಲಿ, ಅಟ್ ದ ಎಂಡ್ ಆಫ್ ದ ಡೇ ಮನೆ ಫುಡ್ಡೇ ಹೆಲ್ದಿ. ಆ್ಯಕ್ಚುಲಿ ಇದರಲ್ಲಿ ಊಟ ಮಾಡ್ತಾ ಇದ್ದೀವಿ. ಆ್ಯಂಡ್ ಚಟ್ನಿನ ಹಾಕೋಬೇಕು. ಅಮ್ಮ ಅಷ್ಟೊಂದು ಸಾಂಬಾರು ಹಾಕ್ಬಿಟ್ರಲ್ಲ, ಅದಕ್ಕೆ ಆಮೇಲೆ ತಿನ್ನೋಣ ಅಂದ್ಕೊಂಡೆ. ಇವತ್ತೇನು ಮೀಟಿಂಗ್ ಆಗಬೇಕಿತ್ತು, ಅವರು ಇನ್ಫಾರ್ಮು ಮಾಡಿಲ್ಲ ಆಯಿತಾ. ಲಾಸ್ಟ್ ಮೂಮೆಂಟಲ್ಲಿ ನಾನು ಯಾವಾಗ ಮೆಸೇಜ್ ಹಾಕ್ತಾ ಇದ್ದೀನಿ ಆನ್ ದ ವೇ ಬರಬೇಕಾದ್ರೆ, ಅಯ್ಯೋ ನನಗೆ ಏನೋ ಸಡನ್ನಾಗಿ ಕೆಲಸ ಬಂದ್ಬಿಡ್ತು ಅಂತ ಹೇಳಿದ್ರು. ಸಿ ಒನ್ ಥಿಂಗ್ ಈಸ್, ಎಲ್ರಿಗೂ ಕೆಲಸ ಇರುತ್ತೆ. ಯಾರು ಇಲ್ಲಿ ಟೈಮ್ ಬಿಟ್ಟು ಏನೋ ಕೆಲಸಗಳು ಬಿಟ್ಬಿಟ್ಟು ಸುಮ್ಮನೆ ಕೂತಿರಲ್ಲ. ವಿ ಹ್ಯಾವ್ ಅವರ್ ಓನ್ ಪ್ಲಾನ್ ಥಿಂಗ್ಸ್, ಓನ್ ಥಿಂಗ್ಸ್ ಟು ಡೂ ಆಯಿತಾ. ಸೊ ಏನೇ ಇದ್ರು ಒನ್ ಶುಡ್ ಇನ್ಫಾರ್ಮ್. ದಟ್ ಈಸ್ ವೇರ್ ದ ಪ್ರೊಫೆಷನಲಿಸಮ್ ಕಮ್ಸ್ ಇನ್ ವರ್ಕ್. ಸೊ ಅದು ಎಷ್ಟು ಜನ ಆದರೂ ವರ್ಕ್ ಮಾಡಬೇಕಾದ್ರೆ ಅದಿರಬೇಕು. ಅದೇ ನೋಟಲ್ಲಿ ಇವಾಗ ಇವತ್ತು ಆ್ಯಕ್ಚುಲಿ ಬೇರೆನೋ ವಿಡಿಯೋ ಪ್ಲಾನ್ ಇತ್ತಲ್ಲ. ಸೊ ಇಟ್ಸ್ ಓಕೆ. ಸೊ ಫಸ್ಟ್ ಥಿಂಗ್ಸ್ ಫಸ್ಟ್ ಏನಪ್ಪ ಅಂತಂದರೆ, ಭರತ್ ಇವತ್ತು ಆಫೀಸ್ಗೆ ಹೋಗಬೇಕು. ಸೊ ಹಾಗಾಗಿ ಇಲ್ಲಿ ಕುತ್ಕೊಂಡು ಮಾತಾಡೋಕ್ಕಾಗಲ್ಲ ಅದನ್ನು. ಹಾಗಾಗಿ ಅವ್ರ ಜೊತೆ ಏನು ವಿಡಿಯೋ ಇದೆ ಅದನ್ನು ಮುಗಿಸಿ ಆಮೇಲೆ ಮನೆಗೆ ಹೋಗಿ ಮಾತಾಡೋಣ ಅದ್ರ ಬಗ್ಗೆ. ಅಮ್ಮ ನೋಡಿ ಫುಲ್ ಹಂಗೆ ಹಾಕ್ಬಿಟ್ರು ಗೊಜ್ಜುನ. ಇಸ್ ಫೈನಲಿ ಊಟ ಆಯಿತು. ಆ್ಯಂಡ್ ಇವಾಗ ನನ್ನ ಕೈಯಲ್ಲಿ 2 ಚಿಟ್ಟಿದೆ. ನಾನು ಹೇಳಿದ್ದೆ ಅಲ್ವಾ. ಸೊ ಇದ್ರ ಬಗ್ಗೆ ಮಂತ್ರಿಗೆ ಬಂದಮೇಲೆ ಹೇಳ್ತೀನಿ ಅಂತ. ಏನಪ್ಪ ಅಂತಂದರೆ, ಇದು ಬೇಸಿಕಲಿ ಭರತ್ಗೆ ಗಿಫ್ಟ್ ಅಂತಲೇ ಹೇಳ್ಬೋದು ಆಯಿತಾ. ಸೊ ಈ 2 ಗಿಫ್ಟಲ್ಲಿ ಭರತ್ ಯಾವುದನ್ನು ಚೂಸ್ ಮಾಡ್ತಾರೆ? ಏನು ಭರತ್, ವಿಚ್ ಒನ್ ವಿಲ್ ಯು ಚೂಸ್? ಬಟ್ ಇವತ್ತೊಂದು ಗಿಫ್ಟ್ ಆಯ್ತಲ್ಲ. ಏನು ಇವತ್ತೊಂದು ಗಿಫ್ಟ್ ಆಯ್ತಲ್ಲ? ಅದು ನೀವು ನೆನ್ನೆ ಜಾಸ್ತಿ ಖರ್ಚು ಮಾಡಲಿಲ್ವಲ್ಲ, ಅದಕ್ಕೆ ಅವರು ತುಂಬ ನನ್ನ ಬಡ್ಜೆಟ್ ಉಳಿಸೋದಕ್ಕೆ ಇದು ಮಾಡಿದ್ರು. ಬಟ್ ಬರ್ಡೇ ಯಾವಾಗಲೂ ಬರಲ್ಲ ಗೈಸ್. ವರ್ಷದಲ್ಲಿ ಒಂದೇ ಸಲ ಬರೋದು.
ಸೊ ಹಾಗಾಗಿ ಐ ವಾಂಟ್ ಯು ಟು ಸೆಲೆಕ್ಟ್ ಸಮಥಿಂಗ್ ಇನ್ ದಿಸ್. 10K ವರ್ತ್ ಶಾಪಿಂಗ್. ಸೊ ಭರತ್ಗೆ ಇವತ್ತು 10K ವರ್ತ್ ಶಾಪಿಂಗ್ ಮಾಡಬೇಕು. ಏನಾದ್ರು ತಗೊಳ್ಳಿ, ಬಟ್ 10K ಮಾತ್ರ ತಗೋಬೇಕು. ಆಗುತ್ತಾ ಭರತ್? ವಿಲ್ ಗೆಟ್ ಸ್ಟಾರ್ಟೆಡ್. ಎಲ್ಲಿ ಹೋಗೋಣ ಫಸ್ಟ್? ಟೈಮಿಂಗ್ ಏನಿಲ್ಲ, ಆರಾಮಾಗಿ ಮಾಡಿ. ಇರೋದು 10,000. ನಾವು ಬಂದಿರೋದು ಮಾಲ್ಗೆ. 10,000 ಸಾಕಾಗಲ್ಲ ಗೈಸ್, ಏನಂತೀರಾ? ಇದ್ರಲ್ಲಿ ಎಷ್ಟು ಬರ್ದಿದ್ರಿ ನೋಡ್ತೀನಿ. ನೋಡಿ ಆಕ್ಚುಲಿ ಒಂದ್ರಲ್ಲಿ 5K ವರ್ತ್ ಅಂತ ಬರ್ತಿದೆ, ಇನ್ನೊಂದ್ರಲ್ಲಿ 10K ವರ್ತ್ ಅಂತ ಬರ್ತಿದೆ. ಅಂಡ್ ಭರತಿನ ಲಕ್ ತುಂಬಾ ಚೆನ್ನಾಗಿದೆ. ಹೊಡೋಣ, ಎಲ್ಲೋಗ್ಬೇಕು ಫಸ್ಟ್ ನಾನು ನೋಡ್ತೀನಿ. ಲೈಕ್ ಹೆಂಗಿರೋ ಜಿಮ್ಗೆ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಲ್ಲ, ಜಿಮ್ ಔಟ್ಫಿಟ್ಸ್ ತಗೊಂತೀನಿ, ನೋಡ್ಕೊಂಬರೋಣ ಬನ್ನಿ. ಓಕೆ, ಹೊರಟಿಗೆ ಒಂದು ಒಳ್ಳೆ ಡ್ರೆಸ್ ತಗೊಳ್ಳಿ, ಆಮೇಲೆ ಜಿಮ್ಗೆ ಆಮೇಲೆ ಅದೇ ಎಲ್ಲ ಮಿಕ್ಸ್ ಮಾಡಿ ನೋಡಿ. ಗೈಸ್ ಇವಾಗ ಆಕ್ಚುಲಿ ಭರತ್ ತುಂಬಾ ದಿನದಿಂದ ಜಿಮ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು. ಆ್ಯಂಡ್ ಅವರು ನಂತರ ಹಿ ಹಸ್ ಡನ್ ಟ್ರಾನ್ಸ್ಫಾರ್ಮೇಷನ್ ಟ್ವೈಸ್ in his life. So ಹಾಗಾಗಿ ಮತ್ತೆ he want to transform. He also had been through a very bad things in his life. He has been through a lot of things. So ಅದಾದ್ಮೇಲೆ see there are two way people can turn out when things bad happen to you. ಒಂದು, ಕೆಲವರು ಅದರಿಂದ they build themselves up physically, mentally. When you are mentally building, right, you miss on the physical thing. So that is where Bharat gained a little weight and ತುಂಬಾ ವರ್ಕ್ ಅವ್ರ ಲೈಫ್ ಏನಿತ್ತು, ಮತ್ತೆ ನೈಟ್ ಟೈಮ್ಸ್ ಎಲ್ಲ ವರ್ಕ್ ಮಾಡೋದು, ಹಾಗಾಗಿ ಅವರ ಬಾಡಿ ಸ್ವಲ್ಪ ಎಫೆಕ್ಟ್ ಆಗಿದೆ. ಸೊ ಈ ಥಾಟ್ ಟು ಸ್ಟಾರ್ಟ್ ಜಿಮ್ ವಿಡಿಯೋಸ್ ಆಲ್ಸೋ. ಸೊ ಹಾಗಾಗಿ ಇವಾಗ ಅವರು ಜಿಮ್ ಔಟ್ಫಿಟ್ಸ್ ತಗೋಬೇಕು ಅಂತಿದ್ರು. ಐ ಆಲ್ವೇಸ್ ಫೆಲ್ಟ್ ದಟ್ ಹಿ ನೀಡೆಡ್ ಅಪ್ಗ್ರೇಡ್ ಇನ್ ಇಸ್ ಕ್ಲೋತ್ಸ್ ಅಂಡ್ ಲೈಕ್ ಶೂಸ್ ಅಂಡ್ ಎವ್ರಿಥಿಂಗ್ ಅಂತ ಹೇಳ್ಬಿಟ್ಟು. ಈಗ ನಾನೇ ಹೇಳ್ತೀನಲ್ವಾ, ನಾನು ಸಣ್ಣ ಇದ್ದಾಗ ನನ್ನ ಬಾಡಿಗೆ ಒಂದು ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ದಪ್ಪ ಇದ್ದಾಗ ಒಂದಷ್ಟು ಬಟ್ಟೆಗಳು ಚೆನ್ನಾಗಿ ಕಾಣಿಸ್ತಿತ್ತು ಆಯಿತಾ, ಸಣ್ಣ ಆದಮೇಲೆ ಚೆನ್ನಾಗಿ ಕಾಣಿಸ್ತಿಲ್ಲ. ಸೊ ಹಾಗಾಗಿ ಅದ್ರ ಪ್ರಕಾರ ನಾವು ಬಟ್ಟೆಗಳನ್ನ ಹಾಕಬೇಕಾಗುತ್ತೆ. ದ ಸೇಮ್ ಥಿಂಗ್ ಫಾರ್ ಭರತ್ ಆಲ್ಸೋ. ಸೊ ಹಾಗಾಗಿ ಅದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಶಾಪಿಂಗ್ ಮಾಡೋಣ. ಸೊ ಲೆಟ್ಸ್ ಗೋ ಗೈಸ್. ನಾನು ಹೇಳ್ದೆ ವೆಸ್ಟ್ ಸೈಡ್ ಬೇಡ, H&M ಅಲ್ಲೇ ಇನ್ನೂ ಚೆನ್ನಾಗಿರೋ ಸಿಗುತ್ತೆ ಅಂತ. ನಾನು ಮಾತು ಕೇಳಲಿಲ್ಲ. ಇವಾಗ ಅಲ್ಲಿಂದ ಸುಮ್ಮನೆ ಹೋಗಿ ಬಂದಿದ್ದಾಯ್ತು. ಆಫೀಸ್ಗೂ ಹೋಗ್ಬೇಕಂತೆ, ಇವತ್ತು ಹೋದಂಗೆನೆ ಆಫೀಸ್ಗೆ. ಇಲ್ಲ ಟೈಮ್ ಹೋಗುತ್ತೆ ನೋಡಿ. ಇಷ್ಟು ಡ್ರೆಸ್ನ ತೊಗೊಂಡು ಟ್ರಯಲ್ಗೆ ಹೋಗ್ತಿದ್ದಾರೆ. ನೋಡೋಣ ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಇಷ್ಟ ಆಗಲ್ಲ ಅಂತ. ಸೊ ಗೈಸ್ ಫಸ್ಟ್ ಇದೊಂದು ಟಿ ಶರ್ಟು ಮತ್ತು ಇದೊಂದು ಪ್ಯಾಂಟ್ ತೊಗೋತಿರೋದು. ಸೊ ಐ ಫೆಲ್ಟ್ ದ ಪ್ಯಾಂಟ್ ಇಸ್ ವೆರಿ ನೈಸ್. ಟಿ ಶರ್ಟ್ ಸ್ವಲ್ಪ ಲೂಸ್ ಅನ್ನಿಸ್ತು, ಬಟ್ ದೆನ್ ಜಿಮ್ಗೆ ಸ್ವಲ್ಪ ಲೂಸ್ ಇದ್ರೂ ಚಂದ ಅಂತ ಅವ್ರಿಗೆ ಅನಿಸ್ತದೆ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಪಿಕ್ ದ ಸೈಜ್ M. ಸೊ ದಿಸ್ ಇಸ್ ಗುಡ್ ಐ ಫೀಲ್. ನಿಮಗೇನು ಅನ್ನಿಸ್ತದೆ ಕಮೆಂಟ್ ಮಾಡಿ. ಇದು ಸೆಲೆಕ್ಟ್ ಮಾಡಿದಾಗ ಚೆನ್ನಾಗಿ ಅನಿಸ್ತು, ಬಟ್ ಸೈಜ್ M ತೊಗೊಂಡಿದ್ದು. ಸೊ ಇವಾಗ ನೆಕ್ಸ್ಟ್ L ತೊಗೋತೀವಿ. ಇದರಲ್ಲೇ ನಂಗೆ ಇದು ಇಷ್ಟ ಆಯಿತು. ಇಟ್ ಇಸ್ ಕಾಂಪ್ಲಿಮೆಂಟಿಂಗ್ ಹಿಮ್. ಇಸ್ ನಾಟ್ ಗೋಯಿಂಗ್ ವೆಲ್. ಇದು ಸ್ವಲ್ಪ ನಂಗೆ ಟೈಟ್ ಅನ್ನಿಸ್ತು, ಬಟ್ ಹಿ ಟೋಲ್ಡ್ ದಟ್ ಇಟ್ ಇಸ್ ಲುಕಿಂಗ್ ಫೈನ್, ಐ ಮೀನ್ ಫೀಲಿಂಗ್ ಫೈನ್. ಆ್ಯಂಡ್ ಐ ಡಿಂಟ್ ಲೈಕ್ ದ ಕಲರ್ ಅಷ್ಟು. ವಿತ್ ದ ಪ್ಯಾಂಟ್ ಇಟ್ಸ್ ನಾಟ್ ಗೋಯಿಂಗ್ ವೆಲ್. Individually, I think if you wear something same color, it might look nice. This is ಸ್ವಲ್ಪ ಲೂಸ್ ಅನ್ನಿಸ್ತದೆ. either it's tight or either it is loose. ಕಲರ್ ಚೆನ್ನಾಗಿ ಅನ್ನಿಸ್ತದೆ, ಬಟ್ ನಾಟ್ ದ ಸ್ಟೈಲ್ ಫಾರ್ ಯು. ಇದು ಬಂದ್ಬಿಟ್ಟು ಇನ್ನೊಂದು ಟಿ ಶರ್ಟ್ ನಂಗೆ ಚೆನ್ನಾಗಿ ಅನ್ನಿಸ್ತದೆ, ಬಟ್ ಸ್ವಲ್ಪ ಏನೋ ಆಫ್ ಅನ್ನಿಸ್ತದೆ, ಏನೋ ಅಂತ ಅರ್ಥ ಆಗ್ತಾ ಇಲ್ಲ. ಫಾರ್ಮಲ್ಸ್ ಮೇಲೆ ಚೆನ್ನಾಗಿ ಕಾಣಿಸ್ತದೆ. ಸೊ ಫಾರ್ಮಲ್ ಪ್ಯಾಂಟಿಗೆ ಹಾಕ್ಕೊಳ್ಳಿದ್ದು. ಸೊ ತೊಗೊಳ್ಳೋಣ ಇದನ್ನು. ಗೈಸ್ ಟೋಟಲ್ ಇವಾಗ 3 ಐಟಮ್ಸ್ನ ತೊಗೊಂಡ್ವಿ. ಒಂದು ಬ್ಲ್ಯಾಕ್ ಟಿ ಶರ್ಟ್, ಒಂದು ಬ್ಲ್ಯಾಕ್ ನೈಟ್ ಪ್ಯಾಂಟ್, ಮತ್ತು ಒಂದು ಗ್ರೇ ಶರ್ಟ್. ಸೊ ಅದು ಗ್ರೇ ಶರ್ಟ್ ಫಾರ್ಮಲ್ಸ್ ಜೊತೆಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡ್ವಿ. ಈಗ ನೆಕ್ಸ್ಟು ಬೇರೆ ಕಡೆ ಹೋಗಿ ಶಾಪ್ ಮಾಡಬೇಕು. ಸೊ ಲೆಟ್ಸ್ ಗೋ ದರ್ ಬಿಲ್ಲಿಂಗ್ ಮಾಡಿಸಿ. ಗೈಸ್ ಇವಾಗ ಆಲ್ಮೋಸ್ಟ್ 4,200 ಸಮಥಿಂಗ್ ಏನೋ ಶಾಪಿಂಗ್ ಆಯಿತು. ಇವಾಗ ನಾವು ರೀಬೂಕ್ಗೆ ಬಂದಿದ್ದೀವಿ, ಬಿಕಾಸ್ ಅವ್ರಿಗೆ ಯು ವಾಂಟ್ ದ ಮೋಸ್ಟ್ ಆಫ್ ದ ಏನಂತಾರೆ ಜಿಮ್ ವೇರ್ಸ್. ಸೊ ಅದನ್ನು ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ಭರತ್ ಈಸ್ ಆಲ್ರೆಡಿ ಟ್ರಾಮಟೈಸ್ಡ್. ಎಷ್ಟೊಂದು ದುಡ್ಡು ಹೋಯ್ತು ಬರೀ 3 ಐಟಮ್ಗೆ ಅಂತ ಹೇಳ್ಬಿಟ್ಟು. ಗೈಸ್ ಭರತ್ಗೆ ಈ ಶಾರ್ಟ್ಸ್ ಇಷ್ಟ ಆಯಿತು. ಅದು ಇನ್ಬಿಲ್ಟ್ ಟೈಟ್ಸ್ ಕೂಡ ಇದೆ, ಅದಕ್ಕೆ ಸಪೋರ್ಟರ್ ಟೈಟ್ಸ್ ವಾಟ್ ಎವರ್ ಯು ಕಾಲ್ ಇಟ್. ಸೊ ಇದಕ್ಕೆ 1,300 ಬೀಳ್ತದೆ, ಬಟ್ ಒಳಗಡೆ ತುಂಬ ಸಾಫ್ಟ್ ಆಗಿದೆ. ಸೊ ಟೇಕಿಂಗ್ ಲೆಗ್ ಡೇಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ರನ್ನಿಂಗ್ ಆಲ್ಸೋ ಹಿ ಕ್ಯಾನ್ ಡೂ. ಆ್ಯಕ್ಚುಲಿ ನಾನು ಅವ್ರಿಗೆ ಶಾರ್ಟ್ಸೇ ಸಜೆಸ್ಟ್ ಮಾಡ್ತಿದ್ದೆ, ತೊಗೊಳ್ಳಿ ಅಂತ. ಬಟ್ ಹಿ ಟೋಲ್ಡ್ ಈಸ್ ನಾಟ್ ವೆರಿ ಕಂಫರ್ಟೇಬಲ್ ಟು ವರ್ಕ್ಔಟ್ ಆ್ಯಂಡ್ ಶಾರ್ಟ್ಸ್ ಅಂತ. ಬಟ್ ಶಾರ್ಟ್ಸ್ ಲುಕ್ಸ್ ನೈಸ್ ಆನ್ ಹಿಮ್. ಕ್ಯೂಟಾಗಿ ಶಾರ್ಟ್ ಆಗಿರುತ್ತೆ ಅದಕ್ಕೂ. ಇದು ಭರತ್ ಈ ಟಿ ಶರ್ಟ್ನ ಪ್ರಾಬ್ಲಿ ತೊಗೋತಾರೆ, ಬಿಕಾಸ್ ನಂಗೆ ಇದು ಇಷ್ಟ ಆಯಿತು. ಈ ಒಂದು ಟಿ ಶರ್ಟ್ಗೆ 3,000 ಸಮಥಿಂಗ್ ಇದೆ. ಸೊ ಒರಿಜಿನಲ್ ಇಂಡಿಯನ್ ಕ್ರಿಕೆಟ್ ಟೀಮ್ ದಿಸ್ ಥಿಂಗ್. ಆ್ಯಂಡ್ ಪ್ಯಾಂಟ್ ಇದು ಇಷ್ಟ ಆಗಿತ್ತು, ಬಟ್ ಯಾಕೋ ಹಾಕಿದ್ಮೇಲೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅನ್ನಿಸ್ತು. ಡು ಯು ವಾಂಟ್ ಟ್ರೈ ಅ ಲೂಸರ್ ವರ್ಷನ್ ಆಫ್ ದಿಸ್? ಬಟ್ ನನಗೇನು ಅಷ್ಟು ಪ್ಯಾಂಟ್ ಚೆನ್ನಾಗಿ ಕಾಣಿಸ್ತಿದೆ ಅನಿಸ್ಲಿಲ್ಲ. ಗೈಸ್ ಇವಾಗ ನಾವು ಇನ್ನೊಂದು ಕಡೆ ಬಂದ್ವಿ. ಆ್ಯಂಡ್ ಮುಂಚೆನೇ ಇಲ್ಲಿ ಬರಬೇಕಿತ್ತು ಅಂತ ಅನ್ನಿಸ್ತು, ಬಿಕಾಸ್ ಭರತಿಗೆ ಬೇಕಾಗಿರೋಂಥ ಆಲ್ಮೋಸ್ಟ್ ಟಿ ಶರ್ಟ್ಸ್ ಎಲ್ಲ ಇಲ್ಲೇ ಸಿಗ್ತದೆ. ಬಟ್ ದಟ್ ವಾಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್. 3,300 ಪೇ ಮಾಡಿ ಏನು ತೊಗೊಂಡಿದ್ದು. ಐ ರಿಯಲಿ ಲವ್ ದ ಶರ್ಟ್. ಸಖತ್ ರಾಯಲ್ ಆಗಿದೆ. ಗೈಸ್ ಶರ್ಟ್ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅನಿಸ್ಲಿಲ್ಲ, ಸೊ ಹಾಗಾಗಿ ಬೇಡ ಅನ್ನಿಸ್ತು. ಸ್ವಲ್ಪ ಟೈಟ್ ಆಯಿತು. ಬಟ್ ಇವಾಗ XLಗೆ ಅಪ್ಡೇಟ್ ಮಾಡಿದ್ವಿ, ಬಟ್ ಏನೋ ಅಷ್ಟು ಲುಕ್ ಇಲ್ಲ ಅನ್ನಿಸ್ತಿದೆ ಟಿ ಶರ್ಟು.
ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸ್ತದೆ. ಬಟ್ ಪ್ಯಾಂಟ್ ಹಿ ಹ್ಯಾಸ್ ಟು ವೇರ್ ಅ ನೈಸ್ ಪ್ಯಾಂಟ್. ಲಾಸ್ಟ್ ಟೈಮ್ ಕೂಡ ಇಲ್ಲೇ ಶರ್ಟ್ ತೊಗೊಂಡಿದ್ದು ಆ್ಯಂಡ್ ಐ ರಿಯಲಿ ಫೀಲ್ ಲೈಕ್ ಭರತ್ ಇಸ್ ಲೈಕ್ ಮೆನ್ ಟು ವೇರ್ ಶರ್ಟ್ ಬಿಕಾಸ್ ಹಿ ಹ್ಯಾಸ್ ಅ ವೆರಿ ಮ್ಯಾನ್ಲಿ ಲುಕ್. ಸೊ ಐ ಥಿಂಕ್ ಈ ಕ್ಯಾನ್ ಬೈ ದಸ್ ಒನ್. ಇದ್ರ ಜೊತೆಗೆ ಏನೊಂದು ವೈಟ್ ಇದೆ, ಸೊ ವೈಟ್ ಕೂಡ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಎಸ್ಪೆಷಲಿ ಫಾರ್ ದಿಸ್ ಪ್ಯಾಂಟ್ ವೈಟ್ ಇಸ್ ಗೋನ್ ಲುಕ್ ವೆರಿ ಅಮೇಝಿಂಗ್. ಸೊ ಅದನ್ನು ಹಾಕೋ ಬನ್ನಿ. ಭರತ್ ಲುಕ್ ಲೈಕ್ ಅ ಲಾಯರ್ ಅಟ್ ದ ಸೇಮ್ ಟೈಮ್. ಈ ಗ್ರೂಮ್ ಇರ್ತಾರಲ್ಲ ಎಂಗೇಜ್ಮೆಂಟ್ ಟೈಮಲ್ಲಿ ಇಫ್ ದ ರಿಮೂವ್ ದೇರ್ ಕೋಟ್ ಹೆಂಗೆ ಕಾಣಿಸ್ತಾರೆ ಹಂಗೆ ಕಾಣಿಸಿದ್ರೆ ಐ ಥಿಂಕ್ ದಿಸ್ ಈಸ್ ಗುಡ್ ಆ್ಯಸ್ ಅ ಬರ್ಡೇ ಡ್ರೆಸ್. ಐ ಫೀಲ್ ಸಕ್ಕತ್ತಾಗಿದೆ. ಐ ರಿಯಲಿ ಲವ್ ಇಟ್. ಬೆಲ್ಟ್ ಹಾಕ್ಕೊಂಡು ಶೂಸ್ ಹಾಕ್ಕೊಂಡು ಸಕ್ಕತ್ತಾಗಿರುತ್ತೆ. ಗೈಸ್ ನಾಟ್ ಗೋಣ ಲೈ, ಕ್ಯಾಮ್ರಾ ಇವತ್ತು ಜಸ್ಟಿಸ್ ಮಾಡಲಿಲ್ಲ. ಭರತ್ ಎಷ್ಟು ಚೆನ್ನಾಗಿ ವೈಟ್ ಶರ್ಟಲ್ಲಿ ಕಾಣಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಬಿಲ್ ಮಾಡೋಣ. ಲೆಟ್ಸ್ ಗೋ ಫಾರ್ ದ್ಯಾಟ್. ಗೈಸ್ ನಮ್ಮಮ್ಮ ಮಲ್ಕೊಂಡವ್ರೆ ನೋಡಿ, ಫೋನ್ ಹಂಗೆ ಕೈ ಹಿಡ್ಕೊಂಡು ಫುಲ್ ಜೋರು ನಿದ್ದೆ. ಅದೇನೋ ಹೇಳ್ತಾರಲ್ಲ ನಿದ್ದೆ ಮಾಡೋದು ಸೇರೆ ಅದು. ಯೂಶ್ವಲಿ ನಾನು ಬಂದರೂ ಹಂಗೆ ನಿದ್ದೆ ಮಾಡೋದು. ಆ್ಯಂಡ್ ಫೈನಲಿ ಭರತ್ನ ಶಾಪಿಂಗ್ ಆಯಿತು. ಭರತ್ ಫುಲ್ ಖುಷಿ ಇವತ್ತು. ಏನು ಭರತ್ ಫುಲ್ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಎಲ್ಲ ತೊಗೊಂಡಿದ್ದು. ಗೈಸ್ ನನ್ನ ಲೈಫಲ್ಲೇ ನಾನು ಒಂದು ಟೀ ಶರ್ಟ್ ಮೇಲೆ 3,000 ಖರ್ಚು ಮಾಡಿಲ್ಲ. ಇವತ್ತು ಭರತ್ ಖರ್ಚು ಮಾಡಿದ್ದಾರೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಒನ್. ಆಯ್ತು, ನನಗಂತೂ ಸಕ್ಕತ್ ಇಷ್ಟ ಆಯಿತು. ಅವರು ಬೇಡ ಅಷ್ಟೊಂದೆಲ್ಲ ಅಂತಿದ್ರು, ನಾನು ತೊಗೊಳ್ಳಿ ಲೈಫಲ್ಲಿ ತೊಗೋಬೇಕು ಎಲ್ಲ ಥರದ್ದು ಅಂತ ಹೇಳ್ತಾ ಇದ್ದೆ. ಸೊ ಇಷ್ಟಿದೆ ನೋಡಿ ಬಟ್ಟೆ. ಇವಾಗ ಈಗ 10,000ಕ್ಕೆ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಅಂತ ಅಲ್ಲಿ ನೋಡಿದ್ರೆ 15,000 ಆಯಿತು. ಏನು ಭರತ್, ಹೌ ಡು ಯು ಫೀಲ್? ಜಸ್ಟ್ ಗುಡ್. ಐ ಯು ಎಕ್ಸೈಟೆಡ್ ಟು ವೇರ್ ನ್ಯೂ ಔಟ್ಫಿಟ್ಸ್? ಮುಂಚೆ ಖರ್ಚು ಮಾಡೋ ಥರ ಮಾಡ್ತಿಲ್ಲ ಇವಾಗ ಎಷ್ಟೋ ಕಮ್ಮಿ ಮಾಡಿದ್ದೀನಿ. ಅಲ್ಲಮ್ಮ ಖರ್ಚು ನಮ್ಮಮ್ಮ ನೋಡಿದ್ದ ನಾನು ಹೆಂಗೆ ಖರ್ಚು ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ತುಂಬ ಕಮ್ಮಿ ಮಾಡಿದ್ದೀನಿ. ಆ್ಯಕ್ಚುಲಿ ಭರತ್ತು ಇನ್ನು 3 ದಿನ ನಮಗೆ ಸಿಗಲ್ಲ. ಹಂಗಾಗಿ ಅಮ್ಮ ಆಲ್ರೆಡಿ ವಿಶ್ ಹೇಳ್ತಾ ಇದ್ದಾರೆ ಭರತ್ತಿಗೆ. ಫುಲ್ ಅವ್ರದ್ದೊಂಥರ ಬಾಂಡ್ ಆಗಿಬಿಡಿದೆ. ಫುಲ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಅಮ್ಮ ಮತ್ತು ಭರತ್. ಅಮ್ಮ ಇಷ್ಟು ಕ್ಲೋಸ್ ಯಾವತ್ತೂ ಇರಲಿಲ್ಲ ನನ್ನ ಯಾರು ಫ್ರೆಂಡ್ ಜೊತೆ ನಾನು. ಸೊ ಭರತ್ ಅಷ್ಟು ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಈ ಮಗ್ಗಲ್ಲಿ ಬಬ್ಬಲ್ಸ್ ಇದೆಲ್ಲ ಅದನ್ನ ನೆನೆಸಿದ್ರು, ಅದರಲ್ಲಿ ಇನ್ನೂ ಸ್ವಲ್ಪ ಹಂಗೆ ಬಿಟ್ಟಿದ್ದಾರೆ. ಇವಾಗ ಇದ್ರಲ್ಲಿ ಹಾಕಿದ್ದಾರೆ ನೋಡಿ. ಸೊ ಇವಾಗ ಇಲ್ಲಿ ಸ್ಟಾರ್ಟ್ ಶೂಟ್. ಡೋಂಟ್ ಶೂಟ್ ಅಟ್ ಮಿ ಅಲ್ಲಿ ಕಿಲ್ ಯು. ಫೈನಲಿ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿದೆ. ಆ್ಯಂಡ್ ಭರತ್ ನೋಡಿ ಇಲ್ಲಿ ಫುಲ್ ಗನ್ನಿಗೆಲ್ಲ ಬಬಲ್ಸ್ ಎಲ್ಲ ಹಾಕಿ ಇದು ಮಾಡ್ತವ್ರೆ. ನನ್ನ ವಾಶ್ರೂಮ್ ಡೋರಿಗೆ ಹೊಡಿತವ್ರೆ. ನನ್ನ ಡೋರ್ಗೆ ಏನಾದ್ರು ಆದರೆ ಭರತ್ತೆ ರೆಸ್ಪಾನ್ಸಿಬಲ್. ಶೂಟ್ ಬಂತ ಇಲ್ಲಿಗಾರು ಮೂತಿ ಎಲ್ಲ ಹಿಂಗಂತ ಅವಳಿಗೆ ಯಾರು ಬೀಳ್ತಾ ಇರೋದಕ್ಕೆ. ಸಾಕು ಬಿಡಿ ಸಾಕು. ಸೊ ಇಲ್ಲೆಲ್ಲ ಕೆಳಗೆಲ್ಲ ಬೀಳ್ತಾ ಇದೆ ಅದ್ರ ಪುಡಿ ಎಲ್ಲ ಆಗಿ. ಆ್ಯಕ್ಚುಲಿ ಅದು ಪೀಸಸ್ ಶೂಟ್ ಆದಾಗ ಗೊತ್ತಾಗ್ತಿರ್ಲಿಲ್ವಲ್ಲ. ಸೊ ಇಲ್ಲಿಗೆ ಶೂಟ್ ಮಾಡಿ ನೋಡಿದೆ. ಸೊ ಇಲ್ಲೆಲ್ಲ ಪುಡಿ ಕಾಣಿಸ್ತದೆ ನೋಡಿ, ಬೆಡ್ ಮೇಲೆಲ್ಲ ಬಿದ್ದಿದೆ. ಸೊ ಇದೇ ಥರ ಶೂಟ್ ಆಗೋದು. ನಿಮ್ಮ ಬಟ್ಟೆ ಮೇಲೆ ಶೂಟ್ ಮಾಡಲ್ಲ? ಹೌದಾ, ಇಷ್ಟ ಆಯ್ತಾ? ಖುಷಿನಾ? ತಗೊಂಡೋಗ್ತೀರಾ? ಅಜಯ್ಗೆ ತೋರ್ಸಕ್ಕ ತಗೊಂಡೋಗ್ತೀರಾ? ಇಲ್ಲ ಇವತ್ತು ಗೈಸ್ ನಾನು ಭರತ್ಗೆ ಕಾರ್ಡ್ ಇಟ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಮಷಿನ್ ಕೊಟ್ಟನಲ್ಲ, ಕಾರ್ಡ್ ಮಷಿನ್. ಸೊ ಅದಕ್ಕೆ ಇವಾಗ ದುಡ್ಡು ಇಟ್ಕೋತಾ ಇದ್ದಾರೆ. ಫಸ್ಟ್ ಇದರಲ್ಲೇ ಕ್ಯಾಶ್ ಸ್ವಲ್ಪ ಕ್ಯಾಶ್ ಇಟ್ಕೋತೀನಿ. ಮನೇಲಿ ATM ಕಾರ್ಡು ಕ್ರೆಡಿಟ್ ಕಾರ್ಡ್ ಎಲ್ಲ ಇದೆ. ಭರತ್, ದಿಸ್ ಈಸ್ ದ ಮೋಟಿವೇಶನ್ ಫಾರ್ ಯು ಟು ಮೇಕ್ ಅ ಲಾಟ್ ಆಫ್ ಮನಿ. ಈ ಕಾರ್ಡಲ್ಲೇ ಅತಿ ದೊಡ್ಡ ರಿಚೆಸ್ಟ್ ಕಾರ್ಡ್ ಬಂದ್ಬಿಟ್ಟು ಅಮೆರಿಕನ್ ಎಕ್ಸ್ಪ್ರೆಸ್. ಗೊತ್ತು. ಒನ್ ಡೇ ಐ ವಿಲ್ ಕೀಪ್ ದಟ್ ಇನ್ ದಿಸ್. ಲೈಕ್ ಅಂದರೆ ಅಷ್ಟು ದುಡ್ಡು ಮಾಡ್ತೀನಿ ಅಂತ, ಅದನ್ನು ಸುಮ್ಮನೆ ಸುಲಭ ಕೊಡಲ್ಲ. ನಾನು ಇವಾಗ ನನಗೊಂದು ಪಾರ್ಸಲ್ ಬರಬೇಕಿತ್ತು. ಸೊ ಅದು ಬಂದಿದ್ದೋ ಇಲ್ವೋ ಅಂತ ಹೇಳ್ಬಿಟ್ಟು ಕೆಳಗಡೆ ಹೋಗಿ ಚೆಕ್ ಮಾಡ್ತೀನಿ. ಹಾಗೆ ಭರತ್ನ ಕೂಡ ಡ್ರಾಪ್ ಮಾಡಬೇಕು. ಸೊ ಐಮ್ ಗೋಣ ಮಿಸ್ ಭರತ್ ಫಾರ್ ದ ನೆಕ್ಸ್ಟ್ 3 days ಬಿಕಾಸ್ ಯೂಶ್ವಲಿ ಇತ್ತೀಚೆಗೆ ಹೆಂಗಪ್ಪ ಅಂತಂದರೆ ಕಾಂಟೆಂಟ್ ಎಲ್ಲ ಒಟ್ಟಿಗೆ ಪ್ಲ್ಯಾನ್ ಮಾಡೋದು ಆ ಥರ ಎಲ್ಲ ಇತ್ತಲ್ಲ. ಸೊ ಆ್ಯಂಡ್ ಸರ್ದು ಬರ್ಡೇ ಬೇರೆ ಬರ್ತಾ ಇದೆ. ಆ್ಯಂಡ್ ಹಿ ಆಲ್ಸೋ ಹ್ಯಾಸ್ ಟು ಸ್ಪೆಂಡ್ ಸಮ್ ಟೈಮ್ ವಿತ್ ಹಿಸ್ ಫ್ಯಾಮಿಲಿ ಆಲ್ಸೋ. ಪಾಪ ಅವ್ರ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಲ್ಲ ಭರತ್. ನಾನು ಹೇಳ್ತಾ ಇರ್ತೀನಿ ಹೋಗಿ ಅಂತ, ಕೇಳಲ್ಲ ಅವರು. ಅದೊಂದೇ ಅಲ್ವಲ್ಲ, ನಾನು ಇಲ್ಲೊಂದೇ ಕೆಲಸ ಮಾಡ್ತೀನಿ. ನಾನು ಎಷ್ಟೊಂದು ಆಫೀಸಲ್ಲೂ ಕೆಲಸ ಮಾಡಬೇಕು. ಸೊ 2 ಕಡೆ ಕೆಲಸ ಮಾಡಿಕೊಂಡು ಫ್ಯಾಮಿಲಿ ಟೈಮ್ ಕೊಡೋದಿದೆಲ್ಲ ತುಂಬ ಕಷ್ಟ. ಸೊ ಎನಿವೇಸ್ ಭರತ್, ಸಿ ಯು, ವಿಲ್ ಮಿಸ್ ಯು. ಎಸ್ಪೆಷಲಿ ಮೈ ಮಾಮ್ ವಿಲ್ ಮಿಸ್ ಯು ಮೋರ್. ಕೆಳಗೆ ಗೈಸ್ ಫೈನಲಿ ಇವಾಗ ಭರತ್ತು ಹೊಡ್ತಾ ಇದ್ದಾರೆ. ಬಟ್ ಹೆಲ್ಮೆಟ್ ಬರ್ತೋದ್ರು. ಇವಾಗ ಮತ್ತೆ ಮೇಲೆ ಬಂದು ಅದನ್ನು ತೊಗೊಂಡು ಹಾಗೆ ಹೊರಡ್ತಾರೆ. ಫೈನ್ ಭರತ್, ಸಿ ಯು, ಟೇಕ್ ಕೇರ್, ಹುಷಾರಾಗಿ ಹೋಗಿ. ಮೆಸೇಜ್ ಹಾಕಿ, ನಾನು ಕೊಟ್ಟಿರೋ ಆಪಲ್ ತಿನ್ನಲಿಲ್ಲ ಅಂತಂದರೆ, ನಂಗೆ ಫೋಟೋ ಕಳಿಸ್ಲಿಲ್ಲ ಅಂದರೆ ಆಮೇಲೆ ಮರ್ಡರ್ ಆಗುತ್ತೆ ನಿಮ್ಮದು. ಓಕೆನಾ? ಹೊಸ ಏರ್ಪೋರ್ಟ್ಸ್ ಹಾಕೊಳ್ಳಲ್ವ ನೀವು? ಗೈಸ್ ನೋಡಿ ಇವಾಗಲೂ ಹಳೆ ಏರ್ಪೋರ್ಟ್ಸ್ ಹಾಕೋತವ್ರೆ. ಚಾರ್ಜ್ ಹಾಕೋಬೇಕು. ನೆನ್ನೆ ನಾನು ಯೂಸ್ ಮಾಡಿದೆ ನೈಟು. ನೀವು ಮಲಗಿ ಸರಿ ಆಯ್ತು, ಹೋಗಿ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ವಾಪಸ್ ಬರ್ಬೇಕಾದ್ರೆ ಅದನ್ನ ಹಾಕೋಬೇಕು. ಆಯ್ತು, ಬಾಯ್. ಬ್ಯಾಗಲ್ಲಿದೆ. ಓಕೆ, ಟೇಕ್ ಕೇರ್. ಬಾಯ್. ಹುಷಾರು. ಹೋಗು, ಬಾಯ್ ಹೇಳೋ. ಕೂಗ್ತಲ್ಲ ನೋಡಿ. ಬಾಯ್.
ಆರೆಂಜ್ನ ಸುಲ್ಕೊಂಡು ತಿಂತಾ ಇದ್ದೀನಿ. ಇದನ್ನು ಲೆಟ್ಸ್ ಈಟ್. ನನಗೆ ಆರೆಂಜ್ ಅಂದರೆ ತುಂಬ ಇಷ್ಟ ಬಿಕಾಸ್ ಇಟ್ಸ್ ಸಿಟ್ರಿಕ್ ಫ್ರೂಟ್ ಮತ್ತು ಡಯಟ್ಗೆ ಒಳ್ಳೆಯದು. ಡಯಟ್ ಏನು ಮಾಡ್ತಲ್ಲ, ಬಟ್ ಇಟ್ಸ್ ಗುಡ್ ಟು ಸ್ಟಾರ್ಟ್ ಸಮ್ವೇರ್ ಅಲ್ವಾ. ಸೊ ಲೆಟ್ಸ್ ಈಟ್ ದಿಸ್. ಈ ಒಂದು ವಿಡಿಯೋಲಿ ನಿಮಗೆ ಇಷ್ಟ ಆದಂಥ ಒಂದು ಪಾರ್ಟ್ನ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ನಿಮಗೆ ನೀವು ಸೆಲ್ಫ್ ಗಿಫ್ಟ್ ಮಾಡ್ಕೋತೀರಾ ಅಂತಂದರೆ ಆ ಥರ ಒಂದು ಗಿಫ್ಟ್ ಏನಿದೆ, ಸೊ ನಿಮಗೆ ನೀವೇ ಗಿಫ್ಟ್ ಮಾಡ್ಕೊಳ್ಳೋ ಅಂಥದ್ದು, ದಟ್ ಎಲ್ಲರೂ ಅವ್ರಿಗೆ ಗಿಫ್ಟ್ ಮಾಡ್ಕೋಬೇಕು ಲೈಫಲ್ಲಿ ಒಂದು ಸಲ ಆದರೂ ಅಂತ ಅನ್ನೋದಿದ್ರೆ ಅದನ್ನು ಕೂಡ ಕಮೆಂಟ್ ಹಾಕಿ. ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.